ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದು ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತುಂಬ ಕಡಿಮೆ ಸಮಯದಲ್ಲಿ ಮೂರೇ ಸಾಮಗ್ರಿಗಳನ್ನು ಬಳಸ್ಕೊಂಡು ತುಂಬ ಟೇಸ್ಟಿಯಾದ ಚಕ್ಲಿಯನ್ನು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬಟ್ಲಷ್ಟು ಪುಟಾಣಿನ ತಗೊಂಡಿದ್ದೀನಿ. ಕಡಲೆ ಬೀಜನ ಟೇಸ್ಟ್ಗೆ ಅಂತ ಹಾಕ್ಕೊಂಡಿರೋದಷ್ಟೇ. ನೀವು ಪೂರ್ತಿ ಪುಟಾಣಿನೇ ತಗೊಂಡ್ರೂ ಸಾಕಾಗುತ್ತೆ. ಇವಾಗ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ. ಅದನ್ನು ತರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆ ರೀತಿ ಮಾಡೋದ್ರಿಂದ ಚಕ್ಲಿ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಮಗೆ ಚಕ್ಲಿ ಪರ್ಫೆಕ್ಟಾಗಿ ಬರೋಲ್ಲ. ಅದಕ್ಕೋಸ್ಕರ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ಏನೂ ಹಾಕ್ತಾಯಿಲ್ಲ ಅಂತ ನೀವು ಅಂದ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಏನೂ ಹಾಕ್ತಾಯಿಲ್ಲ. ಏನಕ್ಕೆ ನಾವು ಅಕ್ಕಿನ ಮಿಷಿನ್ಗೆ ಹಾಕ್ಸ್ಬೇಕಾದ್ರೇ ಒಣಮೆಣ್ಸಿನ್ಕಾಯಿನ ಹಾಕಿ ಕೂಡ ನಾವು ಬಿಡಿಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಚಕ್ಲಿ ಹಿಟ್ಟಿಗೆ ಅಂತಲೇ ನಾವು ಅಕ್ಕಿನ ಬಿಡಿಸಿರೋದ್ರಿಂದ ಆ ರೀತಿ ಮಾಡ್ಕೊಂಡಿದ್ದೀವಿ. ನಮ್ಮ ಮನೇಲಿ ಆ ಥರ ಇಲ್ಲ ಅಂದರೆ ನೀವು ಅಕ್ಕಿನ ಮಿಕ್ಸಿಯಲ್ಲೇ ನೀವು ಪೌಡ್ರ್ ಮಾಡ್ಕೋಬೋದು. ಆವಾಗ ನೀವು ಖಾರದ ಪುಡಿನ ಹಾಕ್ಕೋಬೋದು. ಇದಕ್ಕೆ ನಾನು 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ 4 ಸ್ಪೂನಷ್ಟು ಎಣ್ಣೆನ ನಾನು ಸೌಟಲ್ಲಿ ಕಾಯಿಸಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ನೀವು ಕೈ ಹಾಕಕ್ಕೆ ಹೋಗಬೇಡಿ. ಸೌಟಲ್ಲೇ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ನೀವು ಹಿಟ್ಟನ್ನು ಎಣ್ಣೆ ಎಲ್ಲ ನೀಟಾಗಿ ಆಗೋ ಥರ ನೀವು ಕಲಿಸ್ಕೋಬೇಕಾಗತ್ತೆ. ಯಾಕಂದರೆ ಎಣ್ಣೆ ಬಿಸಿ ಇರುತ್ತಲ್ಲ, ಹಾಕಿದ್ರೆ ನಮಗೆ ಕೈ ಸುಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವ ಥರ ಅಂದರೆ ನೋಡಿ, ಈ ರೀತಿ ಹಿಟ್ಟು ಅಂಟ್ಕೋಬೇಕು ಒಂದಕ್ಕೊಂದು. ಆ ರೀತಿ ಅಂಟ್ಕೊಂಡಾಗ ಪರ್ಫೆಕ್ಟಾಗಿ ಎಣ್ಣೆ ಎಲ್ಲ ಹಿಡ್ಕೊಂಡಿದೆ ಅಂತ ಅಂದ್ಕೋಬೋದು. ಇದಕ್ಕೆ ನೀವು ಎಣ್ಣೆನೇ ಹಾಕಬೇಕು ಅಂತಿಲ್ಲ, ತುಪ್ಪ, ಬೆಣ್ಣೆ ಏನು ಬೇಕಿದ್ರೂ ಹಾಕ್ಕೋಬೋದು. ಆಗ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕಿಂತನೂ ಬೆಣ್ಣೆ ಹಾಕಿದ್ರಂತೂ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇರೋದ್ರಿಂದ ನಾನು ಅಡುಗೆ ಎಣ್ಣೆನ ಬಳಸ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀವು ಮತ್ತೆ ನಾದ್ಕೋಬೇಕಾಗತ್ತೆ. ನಾವು ಚಕ್ಲಿ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಚಕ್ಲಿ. ಇನ್ನು ತಿಂತಾಯಿದ್ರೆ ಇನ್ನೂ ಒಂದು ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಚಪಾತಿ ಹಿಟ್ಟನ್ನು ಅದಕ್ಕೆ ಎಲ್ಲನೂ ಕಲಿಸ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ನಾನು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ, ಅಕ್ಕಿ ಹಿಟ್ಟಿಗೆ. ಇವಾಗ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಪಕ್ಕದಲ್ಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ಇವಾಗ ನಾನು ಒಂದು ಚಕ್ಲಿ ಮೋಲ್ಡನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ಹಾಕಿದ್ದಾದಮೇಲೆ ನಾವು ಎಣ್ಣೆಗೆ ಬಿಡೋ ಜರಡಿ ಇದೆಯಲ್ಲ, ಚಕ್ಲಿ ಹಿಟ್ಟನ್ನು ಬಿಡೋ ಜರಡಿಗೆ ನಾನು ಚಕ್ಲಿ ಹಿಟ್ಟನ್ನು ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚಕ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಒಂದೂ ಮುರಿಯಲ್ಲ. ಯಾರು ಮೊದಲನೇ ಸತಿ ನಾನು ಚಕ್ಲಿನ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ, ನನಗೆ ಪರ್ಫೆಕ್ಟಾಗಿ ಬರೋಲ್ಲ ಅಂದ್ರೂ ಈ ರೀತಿ ಟಿಪ್ಸ್ನ ಒಂದು ಸತಿ ಟ್ರೈ ಮಾಡಿ. ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ, ಒಂದೂ ಮುರಿಯೋದಿಲ್ಲ. ನೀವು ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಚಕ್ಲಿ ಅಂತೂ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಇವಾಗ ಚಕ್ಲಿನ ಹಾಕಿದ್ಮೇಲೆ ಇನ್ನೊಂದು ಟಿಪ್ಸ್ ಇದೆ ಇದರಲ್ಲಿ. ಚಕ್ಲಿನ ಹಾಕಿದ ತಕ್ಷಣ ನಾವು ತಕ್ಷಣಕ್ಕೆ ಪಲ್ಟಾಯಿಸ್ಬಾರ್ದು. ಅದು ಒಂದು 30% ಅಥವಾ ಒಂದು 50% ಬೆಂದಿದೆ ಅಂತ ಆದಮೇಲೆ ನಾವು ಅದನ್ನು ಪಲ್ಟಾಯಿಸ್ಬೇಕು. ಇಲ್ಲಾಂದರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ. ಇವಾಗ ಚಕ್ಲಿ ಎಲ್ಲ ಬೆಂದಿದೆ. ಇವಾಗ ಎಣ್ಣೆಯಿಂದ ತೆಗೆದು ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಕಡಿಮೆ ಸಮಯದ ಅರ್ಧ ಗಂಟೆ ಇದ್ದರೆ ಸಾಕು, ನಮಗೆ ಮನೆಯವರೆಲ್ಲ ಕೂತು ತಿನ್ನೋಷ್ಟು ಚಕ್ಲಿ ರೆಡಿಯಾಗುತ್ತೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.